ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಅಂತ ಬಂದಿದ್ದೀನಿ. ದೇವಸ್ಥಾನದಲ್ಲಿ ಇವತ್ತು ಒಂದು ಕೇಸರಿ ಬಾತು ವೆಜ್ ಪಲಾವ್ ಅಂತ ಮಾಡ್ತಾ ಇದ್ದಾರೆ. 30 kg ಅಕ್ಕಿ ಹಾಕಿ ಮಾಡ್ತಾ ಇರೋಂಥದ್ದು ಒಂದು ಪ್ರಸಾದ ಇದು. ಇವ್ರ ಹೆಸರು ಚಂದ್ರಶೇಖರ್ ಅಂತ ಬಿಟ್ಟು ಆಲ್ಮೋಸ್ಟ್ ಒಂದು 25 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇವರು ಇರೋದು ಬಂದು ದೊಮ್ಸಂದ್ರದಲ್ಲಿ ಇರ್ತಾರೆ. ದೊಮ್ಸಂದ್ರದಿಂದ ಬಂದು ಈಗ ದೇವಸ್ಥಾನಕ್ಕೆ ಒಂದು ಪ್ರಸಾದ ಅನ್ನೋದು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಒಂದು 40 ದಿನದಿಂದ ನೀವೇ ಮಾಡ್ತಾ ಇದ್ದಾರೆ ಸರ್? ನೋಡಿ, ಇದು 40 ದಿನ ಆಗಿದೆ. 48 ದಿನ ಇದು ಒಂದು ಪೂಜೆ ಅನ್ನೋದು ನಡೀತಾ ಇದೆ. 48 ದಿನದಲ್ಲಿ 40 ದಿನ ಇವರೇ ಬಂದು ಸಾಯಂಕಾಲ ಬಂದು ಬೇಕಾದ ಸಾಮಗ್ರಿಗಳೆಲ್ಲ ತಂದುಕೊಟ್ರೆ ಇವರು 40 ದಿನದಿಂದ ಈ ದೇವಸ್ಥಾನಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಸರ್ ಇವತ್ತು? ಪಲಾವ್ ಮತ್ತು ಕೇಸರಿ ಬಾತ್ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಸುಮಾರು ಜನ ಈಗ ಆಲ್ಮೋಸ್ಟು ದೇವಸ್ಥಾನದಲ್ಲಿ ಪ್ರಸಾದ ತಿಂದರೆ ಅಯ್ಯೋ ತುಂಬ ಚೆನ್ನಾಯಿತು ಅಂತ ಹೇಳ್ತೀರಾ. ಆದರೆ ದೇವಸ್ಥಾನದಲ್ಲಿ ಪ್ರಸಾದ ಇವತ್ತು ನೀವು ನೋಡ್ತೀರಾ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು. ಸ್ನೇಹಿತರೆ ನೋಡಿ, ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಮತ್ತು ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಈ ಕೊಬ್ಬರಿ ಈ 4 ಪೇಸ್ಟ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡಿಕೊಂಡು ಮತ್ತು ಪಲಾವ್ಗೆ ಹಾಕೋಣ ಅಂಥದ್ದು. ನೋಡಿ, ಇದು ತರಕಾರಿ ಪಲಾವ್ಗೆ ಬಿಸಿ ನೀರು ಕಾಯಿಸ್ಕೊತಾ ಇದ್ದಾರೆ. ಪಾತ್ರೆಯಲ್ಲಿ ಒಂದು 2 ಬಕೆಟು ನೀರು ಹಾಕಿ ಬಿಸಿ ನೀರು ಕಾಯೋದಕ್ಕೆ ಇಟ್ಟಿದ್ದಾರೆ. ಈಗ ನೋಡಿ, ಪಲಾವ್ ಸಾಮಾನೆಲ್ಲ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಎಲೆ ಮತ್ತು ಇದು ಅನಾನಸ್ ಹೂವು ಅಲ್ಲ, ಲವಂಗ. ಇದು ಲವಂಗ ಒಂದಿಡಿ, ಏಲಕ್ಕಿ, ಸೋಂಪು, ಚಕ್ಕೆ, ಜಾಯಿಕಾಯಿ ಇದನ್ನ ಪುಡಿ ಮಾಡಿ ಹಾಕ್ಕೊಂಡಿದ್ದಾರೆ. ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಇದು ಡಾಲ್ಡಾ ಎಷ್ಟು kg ಹಾಕ್ಕೊಂತೀರಣ್ಣ? 2. ನೋಡಿ, 2 kg ಡಾಲ್ಡಾ ಹಾಕ್ಕೊತಾ ಇದ್ದಾರೆ. 3 kg ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ಈಗ ಎಣ್ಣೆ ಕಾದಿದೆ, ಅದರಲ್ಲಿ ಸಾಸಿವೆ ಹಾಕ್ಕೊತಾ ಇದ್ದಾರೆ. ಸಾಸಿವೆ 100 ಗ್ರಾಮ ಸರ್? ಅದು 100 ಗ್ರಾಮ್ ಸಾಸಿವೆ. ನೋಡಿ, ಈಗ ಎಣ್ಣೆ ಬಿಸಿ ಆದಮೇಲೆ ಡಾಲ್ಡಾ ಮತ್ತು ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸಾಮಾನು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಬಂದು 5 ರಿಂದ 6 kg ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ಈಗ ನೋಡಿ, ಒಂದು 6 ರಿಂದ 7 kg ಆಗಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ತರಕಾರಿ ಹಾಕ್ಕೊತಾ ಇದ್ದಾರೆ. 1 kg ಆಗಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದಾರೆ. ಈಗ ಬೀನ್ಸು ಎಷ್ಟು kg ಇದೆ ಸರ್? ಎಷ್ಟು kg ಇದೆ? 5 kg ಬೀನ್ಸ್ ಹಾಕ್ಕೊತಾ ಇದ್ದಾರೆ. ಒಂದು 2 kg ಬಟಾಣಿ ಇದೆ. ಇದು ನೋಡಿ, 1 kg ಉಪ್ಪು ಹಾಕ್ಕೊಂಡಿದ್ದಾರೆ. ಕಲ್ಲುಪ್ಪು, 1 kg ಕಲ್ಲುಪ್ಪು. ನೋಡಿ, ಪುದೀನ ಹಾಕ್ಕೊತಾ ಇದ್ದಾರೆ. ಒಂದು 2 ಕಟ್ಟ ಆಗಷ್ಟು ಪುದೀನ ಇದು. ನೋಡಿ, ಈಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಕೊಬ್ಬರಿ, ಅದು ಆವಾಗಲೇ ತೋರಿಸಿದ್ನಲ್ಲ, ಅದನ್ನು ರುಬ್ಕೊಂಬಂದು ಈಗ ಹಾಕ್ಕೊಂಡಿದ್ದಾರೆ. $300 ಗ್ರಾಮ್ ಹಾಕ್ಕೊಂಡಿದ್ದಾರೆ. ಎಷ್ಟು ಮೊಸರು ಎಷ್ಟು ಹಾಕ್ಕೊಂತೀರಾ? 2 ಲೀಟ್ರ್ ಮೊಸರು ಹಾಕ್ಕೊಂತ ಇದ್ದಾರೆ.
ನೋಡಿ ಬಿಸಿ ನೀರು ಹಾಕ್ಕೊಂತ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಒಂದು 50% ತರಕಾರಿ ಬೆಂದ್ಮೇಲೆ ನೀರು ಹಾಕ್ಕೊಂಡು ಈಗ ಪಾತ್ರೆ ಮುಚ್ತಾರೆ. ಈ ಕಣ ಜೋರಾಗಿ ಎಷ್ಟು ಬೇಕು ಎಷ್ಟು ಕಣ ನೋಡಿ 3 ಮಾತ್ರ ಆಯ್ತು ಅಷ್ಟೇ, ಏನಿಲ್ಲ. ದೀಪ ಬಂದ ಹಾಂ ನೋಡಿ, ಅದರಲ್ಲಿ ಬೆಂಕಿ ಬರ್ದಿದ್ದ ಕಾರಣ ಇದು ಈ ಒಲೆ ತಗೊಂಡು ಈ ಒಲೆಯಲ್ಲಿ ಇದರಲ್ಲಿ ಬೆಂಕಿಯನ್ನು ಜಾಸ್ತಿ ಬರ್ತಾ ಇದೆ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಈಗ 25ರಿಂದ 28 kg ಅಕ್ಕಿ ಹಾಕ್ಕೊತಾ ಇದ್ದಾರೆ. ಕೇಸರ್ ಕರಿ ಅಕ್ಕಿ ಅದು 30 kg ಬ್ಯಾಗ್ ಬರುತ್ತೆ. ಅದನ್ನು ಈಗ ಈ ಒಂದು 3ರಿಂದ 4-5 kg ಉಳಿಸ್ಕೊಂಡು ಹಾಕ್ಕೊಂಡಿದ್ದಾರೆ. ಈಗ ಕೊತ್ತಿಮೀರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಆಗಿದೆ. ಆದಮೇಲೆ ಆಲ್ಮೋಸ್ಟು ಈಗ ಲಾಸ್ಟಲ್ಲಿ ಕೊತ್ತಿಮೀರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ತುಪ್ಪ GRB ತುಪ್ಪ 1 kg ಹಾಕ್ಕೊಂಡಿದ್ದಾರೆ. ಉರಿದಂಥ ರವೆ ಇದು, ಉರಿದ ರವೆ 5 kg ಹಾಕಿ ಮಾಡ್ತಾರಂಥದ್ದು ಕೇಸರಿ ಬಾತ್. ನೋಡಿ ಇದರಲ್ಲಿ 3 kg ಎಣ್ಣೆ ಹಾಕ್ಕೊಂಡಿದ್ದಾರೆ, 1 kg ತುಪ್ಪ ಹಾಕ್ಕೊಂಡಿದ್ದಾರೆ. 5 kgಗೆ ದ್ರಾಕ್ಷಿ ಎಷ್ಟದು? 1 kg 1 kg ಅಣ್ಣ ದ್ರಾಕ್ಷಿ. ಗೋಡಂಬಿ 1 kg, ದ್ರಾಕ್ಷಿ 1 kg ಹಾಕ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ 18 ಲೀಟರ್ ಅಷ್ಟು ನೀರು ಹಾಕ್ಕೊಂಡಿದ್ದಾರೆ. ಒಂದು ಬಕೆಟ್ 20 ಲೀಟರ್ ಇರುತ್ತೆ, ಅದರಲ್ಲಿ 18 ಲೀಟರ್ ಹಾಕ್ಕೊಂಡಿದ್ದಾರೆ ನೀರು. ಈಗ ಫುಡ್ ಕಲರ್ ಹಾಕ್ಕೊತಾ ಇದ್ದಾರೆ, ಆರೆಂಜ್ ಫುಡ್ ಕಲರ್. ನೋಡಿ ಒಂದು ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದಾರೆ. ಯಾಲಕ್ ಬಿಟ್ಟೆ ಒಂದು 20ರಿಂದ 25 ಯಾಲಕ್ ಬಿಟ್ಟೆ ಇದೆ. ನೋಡಿ ಕೇಸರಿ ಬಾತ್ಗೆ
ಮಾಡ್ತಾ ಇದ್ದಾರೆ. ಇದು ಉರಿದಂತ ರವೆ, ಇದು ಉರಿದ ರವೆ 5 kg ಹಾಕಿ ಮಾಡ್ತಾರಂಥದ್ದು ಕೇಸರಿ ಬಾತ್. ಒಂದು 4 kg ಸಕ್ಕರೆ ಹಾಕೊಂಡಿದ್ದಾರೆ. ನೋಡಿ ಈಗ ಕೇಸರಿ ಬಾತ್ ರೆಡಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದಾರೆ. ಈಗ ಎಲ್ಲರೂ ಮೂತಿ ಹಿಡಿಬೇಕಾ? ಹಾಂ, ತಗೊಳ ಮೂತಿಗಳು. ಹಾಂ ಬಂದಿದೆ ಬಿಡ. ನೋಡಿ ಇವತ್ತು ಇವರೇ ಆರೆಂಜ್ ಶರ್ಟ್ ಅವರೇ ಮಾಡಿಸಿರೋಂಥದ್ದು. ಇವತ್ತು ಪೂಜೆ ಇವರು ಅವರೇ ಊಟ ಪಲಾವು ಮತ್ತು ಕೇಸರಿ ಬಾತ್ ಮಾಡಿಸಿರೋಂಥದ್ದು. ಸ್ನೇಹಿತರೆ ನೋಡಿ, ಪ್ರಸಾದ ಅನ್ನೋದು ಆಗಿದೆ, ಈಗ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ವೆಜಿಟೇಬಲ್ ಪಲಾವ್ ಮತ್ತು ಕೇಸರಿ ಬಾತ್ ಮಾಡಿರೋಂಥದ್ದು ದೇವಸ್ಥಾನದಲ್ಲಿ ಪ್ರಸಾದ. ಕೇಸರಿ ಬಾತ್ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಉಪ್ಪ ಕೈಯಲ್ಲಂತೂ ಇಟ್ಕೊಳಕ್ ಆಗ್ತಾಯಿಲ್ಲ, ಎಲ್ಲರೂ ಕೆಳಗಡೆ ಇಟ್ಕೊಂಡು ತಿಂತಾ ಇದ್ದಾರೆ ನೋಡಿ. ವಾವ್, ಪಲಾವ್ ಕೂಡ ಸೂಪರ್ ಆಗಿದೆ, ಚೆನ್ನಾಗಿದೆ. ದೇವಸ್ಥಾನದ ಪಲಾವು, ದೇವಸ್ಥಾನದಲ್ಲಿ ಮಾಡಿರೋಂಥ ಪಲಾವು ಸರ್ ಚೆನ್ನಾಗಿದೆ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಶ್ರೀನಿವಾಸ ರೆಡ್ಡಿ ಅಂತ. ಶ್ರೀನಿವಾಸ ರೆಡ್ಡಿ. ಇವತ್ತು ನಾನು ಬಂದಿದ್ದೀನಿ ತಿಗಡ್ರ ಚೌಡ್ಗಾನಹಳ್ಳಿ ಒಂದು ಊರಿಗೆ. ಇಲ್ಲಿ ದೇವಸ್ಥಾನ ಅನ್ನೋದು ಇದು ಒಂದು 40 ದಿವಸ ಆಗಿದೆ ಅಂತೆ ಕಟ್ಟಿ. 40 ದಿವಸದಿಂದ ಇದರಲ್ಲಿ ಪೂಜೆಗಳನ್ನೋದು ಒಂದು ಕಂಟಿನ್ಯೂಸ್ ಆಗಿ ಒಬ್ಬರಾದ್ಮೇಲೆ ಒಬ್ಬರು ಪೂಜೆಗಳು ನಡೆಸ್ತಾ ಇದ್ದಾರೆ. ಓಪನ್ ಆಗಿ 40 ದಿನ ಆಗಿದೆ ಇವತ್ತಿಗಲ್ವಾ, ಆ ಅಕ್ಕ ಹೇಳಿದ್ರು. ಓಕೆ, ಮತ್ತೆ ಇನ್ನ 8 ದಿನ ಇದೆಯಲ್ಲ ಪೂಜೆಗಳಿದು, 8 ದಿನ ಇದೆ. 8 ದಿನಾನು ಫುಲ್ ಆಗಿದೆಯಂತೆ. ಅವ್ರವ್ರೆ ಈಗ ನನ್ಗೆ ಯಾಕೆ ಹೇಳಿಲ್ಲ ಅಂತ ಬಿಟ್ಟು ಹೇಳ್ತಾ ಇದಾರಂತೆ. ಅಷ್ಟೊಂದು ಡಿಮ್ಯಾಂಡ್ ಇದೆ. ಅವ್ರವರು ಬಂದು ದಿನಕ್ಕೆ 10,000, 20,000, 40,000, ಇವತ್ತು ಆಲ್ಮೋಸ್ಟ್ ಒಂದು 40,000 ಪೂಜೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಪೂಜೆ ನಡೆದಿದೆ, ಅಲಂಕಾರ, ದೇವ್ರಗಳ ಅಲಂಕಾರ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸರ್ ಇವತ್ತು ಮಾಡ್ತಾ ಇರೋಂಥವ್ರು ಯಾರು ಸರ್? ಗಿರಿಜಾ ಗೋಪಿನಾಥ್ ಅಂತ. ಗಿರಿಜಾ ಮತ್ತೆ ಗೋಪಿನಾಥ್. ಓಕೆ. ಏನೇನು ದೇವರು ಸರ್ ಇಲ್ಲಿರೋದು? ದ್ರೌಪದಮ್ಮ, ಧರ್ಮರಾಯ, ಶ್ರೀಕೃಷ್ಣ. ಓಕೆ. ಇಲ್ಲಿರೋದು ದ್ರೌಪದಮ್ಮ. ಓಕೆ. ದ್ರೌಪದಮ್ಮ ಅರ್ಗ ದೇವಸ್ಥಾನ, ಅರ್ಗಾದ ಅಯಂ ಮೇನು. ಅವ್ರ ಗಂಡ ಧರ್ಮರಾಯ. ಓಕೆ. ಅವ್ರು ಶ್ರೀಕೃಷ್ಣ. ಓಕೆ. ಬೆಂಗಳೂರಲ್ಲಿ ಈ ತರ ಇತ್ತು, ಅದೇ ತರ ಮಾಡ್ಬೇಕು ನಾವು ಮಾಡಿದ್ದೀವಿ. ನೀವು ಮಾಡಿದ್ದೀರಾ? ಓಕೆ. ಸರಿ. ಇದು ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸರ್ ಇದಕ್ಕೆ?
ದಾನ ಮಾಡಿರೋಂಥವ್ರು. ನೋಡಿದೆ. ಹಾಂ ಹಾಂ ಇದ್ರ ಮೇಲೆ ಇದೆಯಾ? ಓಕೆ ಓಕೆ. ಕೆಲಸ ಬರಬೇಕು. ಹಾಂ ಹಾಂ ಮಾಡೋರು. ನೋಡಿ ಇಲ್ಲಿ ಆಲ್ಮೋಸ್ಟು 10 ಲಕ್ಷದಿಂದ 10 ಲಕ್ಷ 5 ಲಕ್ಷ ಮತ್ತು 4,58,000 4 ಲಕ್ಷ 3 ಲಕ್ಷ 2 ಲಕ್ಷ 1 ಲಕ್ಷದಿಂದ 5,000ವರೆಗೂ ಇಲ್ಲಿ ಡೊನೇಟ್ ಮಾಡಿರೋಂಥದ್ದು. ದೇವಸ್ಥಾನ ಕಟ್ಟೋದಕ್ಕೆ ನೋಡಿ, ದೇವಸ್ಥಾನ ಕಟ್ಟಬೇಕಂದ್ರೆ ಸುಲಭವಾಗಿ ಆಗೋದಿಲ್ಲ. ಇದರಲ್ಲಿ ಆಲ್ಮೋಸ್ಟ್ ಸುಮಾರು ಜನ ಇನ್ವಾಲ್ವ್ ಆಗಿದ್ರೆ ಇದನ್ನ ದೇವಸ್ಥಾನ ಅನ್ನೋದು ಕಟ್ಟಕ್ಕಾಗುತ್ತೆ. ಇಲ್ಲ ಅಂತಂದ್ರೆ ಭಾರಿನೇ ಕಷ್ಟ ಆಗುತ್ತೆ. ನೋಡಿ ಇಷ್ಟೊಂದು ಜನ ಒಂದು ಕೈ ಜೋಡಿಸಿರೋದಕ್ಕೇನೆ ಈ ದೇವಸ್ಥಾನ ಇವತ್ತು ನಿಂತ್ಕೊಂಡಿರೋದು. ನಾವು ಹೋದ ವರ್ಷ 1 ವರ್ಷ ಮುಂಚೆ ಪಾಯ ಹಾಕಿದ್ವು. ಪಾಯ ಹಾಕ್ಬಿಟ್ಟು ಅಮೌಂಟ್ ಇರಲಿಲ್ಲ. ನಮ್ಮೂರು ಚಿಕ್ಕೂರು ಸ್ವಲ್ಪ ಬಂಡವಾಳ ಕಮ್ಮಿ ಇತ್ತು. ನೋಡಿದ್ವು, ಒಂದು 6 ತಿಂಗಳು ನೋಡಿದ್ವು, ಆಗಿಲ್ಲ. ಆಮೇಲೆ ನನಗೆ ಸ್ವಲ್ಪ ಸಹಕಾರ ಕೊಟ್ಟು ನೀನು ಬಂದು ನಿಂತ್ಕೊಂಡು ಮಾಡು ಅಂದರು. ನಾನೇ ಮಾಡಿದೆ, ಯೋಚನೆ ಮಾಡಿ ನಿಂತ್ಕೊಂಡೆ. ನೋಡಿ 6 ತಿಂಗಳು ಈ ಸರ್ ನಿಂತ್ಕೊಂಡು ಮಾಡಿರೋಂಥ ದೇವಸ್ಥಾನ. 6 ತಿಂಗಳು ಮನೆ ಮಠ ಬಿಟ್ಟು ಪಕ್ಕದಲ್ಲೇ ಜಾಗ ಇದೆ, ಅಲ್ಲೆಲ್ಲ ಅಲ್ಲಿಗೂ ಹೋಗೋದಿರ. ಅದೆಲ್ಲ ನಮ್ದೆ. ಅಲ್ಲಿ ಹೋಗೋದಿರ ನಿಂತ್ಕೊಂಡು ಹಣ ಇಲ್ಲಿ ಇದಾಗಲಿ ಏನೋ ಒಂದು ಟೆಕ್ನಿಕಲ್ ಮಾಡಿ ನಾನು 14 ಲಕ್ಷ ಇನ್ವೆಸ್ಟ್ ಮಾಡಿ. ನೀವು 14 ಲಕ್ಷ ಮಾಡಿ ಆಮೇಲೆ ಏನು ಮಾಡಿದ್ವು ಇಷ್ಟೆಲ್ಲ ಎಲ್ಲರೂ ಊರವರೆಲ್ಲ ಸರ್ಕಾರವೆಲ್ಲ ಸಹಕಾರ ಕೊಟ್ಟರು. ಆಮೇಲೆ ಈ ವರ್ಷ ಆಗಲ್ಲ ಅಂದರು. ಇಲ್ಲ ಈ ವರ್ಷ ಮಾಡಲೇಬೇಕು, ಇಲ್ಲೇ ಮಾಡಬೇಕು ಅಂದ್ಬಿಟ್ಟು ಧೈರ್ಯ ಮಾಡಿ ಮಾಡಿದ್ವು. ಆಮೇಲೆ ಎಲ್ಲರೂ ಎಲೆಕ್ಟ್ರಿಕ್ ಸಾಮಾನು ಭೂಪಾಲು, ಮುನ್ರಾಜು, ನಾಗರಾಜು, ನಾಗರಾಜು, ಗಿರೀಶು ಕೆಲವೆಲ್ಲ ಇದ್ದಾರೆ. ಅವೆಲ್ಲ ಸಹಕಾರ ಕೊಟ್ಟು ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ದೇವಸ್ಥಾನ ನಿಂತ್ಕೊಂಡು ಅವರೆಲ್ಲ ಒಂದು 10-20 ಜನ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಹಕಾರ ಕೊಟ್ಟು ಮಾಡೋಣ ಅಂದ್ಬಿಟ್ಟು ಮಾಡಿದ್ವು. ಸರ್ ಯಾರು ಎಲ್ಲಿ ಕೊಡಿಸ್ತೀವಿ ಅಂದ್ರು. ನಾವು ಕೊಡ್ತಾರೆ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗ್ಬಿಟ್ಟು ಹಂಗೆ ನಾವು ಡೊನೇಟ್ ಮಾಡಿ ಎಲ್ಲ ಮಾಡಿ ಗಾಡಿ ಕೆಲಸ ಆಗಲಿ ಏನಾಗಲಿ ನಿಲ್ಲಿಸ್ತಿರೋ ಕೆಲಸ ಮಾಡ್ತಿದ್ದೀವಿ. ನೀವು ಮಾಡಿಸಿರಂತ. ಆಮೇಲೆ ಅವರು ಸ್ವಲ್ಪ ಅಮೌಂಟ್ ಕೊಟ್ಟವ್ರೆ. ಅದಕ್ಕೆ ಮುಂಚೆನೆ ಬಾಗಿಲು ಮಾಡಿಸ್ಬೇಕು ಅಂದ್ಬಿಟ್ಟು ನಾನೇ ಬಂಡವಾಳ ಹಾಕಿ ಎಲ್ಲ ದೂರವಾಗಿ ತಂದ್ಮೇಲೆ ಗೋಪಿ ಅವರು ನಾನೇ ಮಾಡ್ತೀನಿ, ನಾನೇ ಕೊಡ್ತೀನಿ ಅಮ್ಮ ಅಂದರು. ಬಾಗಿಲಿಗೆ ಅವರು ಮಾಡಿಸವ್ರೆ. ಆಮೇಲೆ ಇದೆಲ್ಲ ಮೇನ್ ವಾಸನ ನಾವೇ ಮಾಡಿಸಿದ್ದು. ಓಕೆ, ವೆರಿ ಗುಡ್. ಇದು ಕಲ್ಲಲ್ಲಿ ಮಾಡಿಸಿರೋದು, ಇದು ನೀವೇ ಮಾಡಿಸಿದ. ವೆರಿ ಗುಡ್. ಇದು ಬಾಗಿಲು ಇದು ಮಾಡ್ಸವ್ರೆ. ಸರಿ ಮುರುಗೇಶನ್ ಬಿಟ್ಟು ಮಾಡ್ಸವ್ರೆ. ದ್ರೌಪದಮ್ಮ ದೇವರು ನಾವು ಸಂತವಾಗಿ ನಾವೇ ಬರದೆ. ಧರ್ಮರಾಯ ನಾಗರಾಜು ಅದಾದ ಅಂದ್ಬಿಟ್ಟು ಮಾಡವ್ರೆ. ಅದು ಸೊಪ್ಪು ಅಂದ್ಬಿಟ್ಟು ಮಾಡ್ತಾವ್ರೆ. ಮಾದಪ್ಪ ಕುಟುಂಬದವರು ಮಾಡ್ತಾವ್ರೆ. ಹಿಂಗೆ ಮಾಡ್ಕೊಂಡು ಮಾಡಿದ್ದೀವಿ. ತುಂಬ ಧನ್ಯವಾದ. ಅವ್ರಿಗೆ ಅಮೌಂಟ್ ಇಲ್ಲ ಅಂದರು ಏನೋ ಯಾವುದೋ ಕೈದಾಕಿ ಮಾಡಿಸಿ ಸ್ವಲ್ಪ ಕೊಟ್ಟವ್ರು ನನಗೆ. ಇನ್ನು ಕೊಡ್ಬೇಕು ಕೊಡ್ತಾರೆ, ಆಗಬೇಕು ಆಗಿತ್ತು. ನೋಡಿ ಸ್ನೇಹಿತರೆ, ಇದು ಇಷ್ಟೊಂದು ಜನ ಸೇರಿ ಎಲ್ಲ ಒಂದು ಒಳ್ಳೆ ಬಲ್ಕಾಲಿಕ್ಕಿ ಬಂದು ಎಲ್ಲರೂ ಎಲ್ಲ ನಾನು ಮಾಡಿಸ್ಬೇಕು ಅಂತ ಬಿಟ್ಟು ಅವರೇ ಬಂದು ಮಾಡಿಸಿರೋಂಥದ್ದು ಇದು ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಏನೇ ಒಂದು 5 ರೂಪಾಯಲ್ಲಿ 10 ರೂಪಾಯಲ್ಲಿ ಒಂದು ಡೊನೇಟ್ ಮಾಡಿದ್ರೆ ಸಾಕು, ಅವ್ರಿಗೆ ಏನಕ್ಕೋ ಒಂದು ಯೂಸ್ ಆಗುತ್ತೆ. ಸುಮಾರು ಜನ ಏನಕ್ಕೋ ಬಿಡೋ ಯಾರೋ ಒಬ್ರು ಮಾಡ್ಕೊತಾರೆ ಅಂತ ಹೋದ್ರೆ ಇದು ಯಾವುದು ದೇವಸ್ಥಾನ ಕಟ್ಟಕ್ಕೆ ಆಗೋದಿಲ್ಲ. ನಿಮ್ಮ ಕೈಲಾದಷ್ಟು ಸಹಾಯ ಎಲ್ಲೇ ಒಂದು ದೇವಸ್ಥಾನ ಕಟ್ತಾ ಇರಲಿ, ದಯವಿಟ್ಟು ಅದೊಂದು ಸಹಾಯ ಮಾಡಿ. ದೇವಸ್ಥಾನ ಕಟ್ಟಿದ್ರೆ ಸುಮಾರು ಒಂದು ವಯಸ್ಸಾಗಿರೋರಿಗೆ ಇದು ತುಂಬಾನೇ ಉಪಯೋಗ ಆಗುತ್ತೆ. ಈಗ ನಮ್ಮಂಥವ್ರಾದ್ರೆ ಏನೋ ಒಂದು ಕೆಲಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ತೀರ, ಆದ್ರೆ ವಯಸ್ಸಾಗಿರೋವಂಥವ್ರು ಬಂದು ಒಂದು 5 ನಿಮಿಷ ಒಂದು ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ರೆ ಅವ್ರಿಗೆ ಎಷ್ಟೋ ಒಂದು ತೃಪ್ತಿ ನಾನೀಗ ನೆಮ್ಮದಿ ಆಗುತ್ತೆ. 10 ವರ್ಷದಲ್ಲಿ ದ್ರೌಪದಮ್ಮನಿಗೆ ತರಗತಿಗೆ ಅಲ್ಲಿ ಜಾಗ ವ್ಯವಸ್ಥೆ ಮಾಡ್ಕೊಂಡ್ರೆ, ಸ್ನಾನ ಮಾಡೋಕ್ಕೆ ಅಲ್ಲಿ ಜಾಗ ವ್ಯವಸ್ಥೆ ಮಾಡ್ಕೊಂಡ್ರೆ ಜಾಗದಲ್ಲಿ ಮಾಡಿದ್ಮೇಲೆ ಆ ಅಮ್ಮ ನನಗೆ ತುಂಬ ಸಹಕಾರ ಕೊಟ್ಟವ್ರೆ. ಆ ಅಮ್ಮ ಅಲ್ಲಿ ಬಂದು ಹೋದ್ಮೇಲೆ ನಾನು ಇವಾಗ ಸುಮಾರು ಹೆಚ್ಚು ಕಮ್ಮಿ 40 ಮನೆ ಕಟ್ಟಿದ್ದೀನಿ. 40 ಮನೆ ಕಟ್ಟಿದ್ದೀನಿ. 40 ಬಾಡಿಗೆ ಮನೆ ಕಟ್ಟಿದ್ದೀನಿ. 4 ಸೆಟ್ ಹಾಕಿದ್ದೀನಿ. ಆ ಅಮ್ಮ ಕೃಪೆಯಿಂದ ನನಗೆ ಮಾಡೋರೆ. ಊರ ಕಡೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅದು ನಮ್ಮ ಸಂದೇಹದಲ್ಲೇ ಕಟ್ಟಿದ್ದೀವಿ. ನಮ್ಮ ಅಪ್ಪ ಕಟ್ಟಿದ್ದು. ಅದಕ್ಕೆ
ನಾನು ಜಾಗ ಇತ್ತು, ಹಾಂ 5 ಮನೆ ಕಟ್ಟಿದ್ದೀವಿ. ಓಕೆ ಓಕೆ. ಈ ಜಾಗ ಯಾರ್ದು ಸರ್ ಇದು? ಇದು ಗೌರ್ಮೆಂಟ್ ಜಾಗ. ಇದು ಗೌರ್ಮೆಂಟ್ ಜಾಗದಲ್ಲಿ ಅವ್ರು ಬಿಡಲ್ಲ ಅಂತ ಇದ್ರು, ಹಾಂ. ಆಮೇಲೆ ಬಿಟ್ಟರು. ಹಾಂ. ಸ್ವಲ್ಪ ಬಿಟ್ಕೊಂಡು ಇದು ಕುಂಟೆ ಇತ್ತು, ಇದು ಕುಂಟೆ. ಓಕೆ ಓಕೆ. ಸ್ವಲ್ಪ ಇದು ಮಾಡ್ಕೊಂಡು ಹಾಂ ಹಾಂ. ಆಮೇಲೆ ಜಮೀನವರು ಸ್ವಲ್ಪ ಕೊಟ್ಟವ್ರೆ, ಅವರು ಸಹಕಾರ ಕೊಟ್ಟವ್ರೆ. ಓಕೆ ಓಕೆ. ಸಹಕಾರ ಕೊಟ್ಟು ಸರಿ ಸರ್. ಕೆಲವರು ಪಕ್ಕದಲ್ಲಿ ಹಾಂ. ಇಷ್ಟೇ ಬೇಕಾದ್ರು. ಹಾಂ, ಹಾಂ. ಆಮೇಲೆ ಯಾರೋ ಬಿಟ್ಕೊಂಡ್ರೆ ಹಾಂ. ಅವ್ರು ಬಂದು ಅವ್ರ ಮಾಲೀಕನ ಕರ್ಕೊಂಡ್ಬಂದು, ಹಾಂ ಹಾಂ. ಇಲ್ಲ ನೀನು ಮಾಡ್ತಾ ಇದೀಯಾ, ನಾನು ನಿಮ್ಗೆ ಸಹಕಾರ ಕೊಡ್ತೀನಿ, ಎಷ್ಟು ಜನ ಹಾಕೋ, 11 ಹಾಕೋ 12 ಹಾಕೊಂಡ್ರು. ಹಂಗೆ ಆಗಲ್ಲ ಅಂತ ಇದ್ರು. ಈ ವರ್ಷ ಕಾಂಪೌಂಡು ಅವ್ರು ಹೂ ಅಂದಮೇಲೆ ಹಂಗೆ ಅವತ್ತು ರೆಡಿ ಮಾಡಿ ಕಾಂಪೌಂಡ್ ಹಾಕ್ತಾರೆ. ವೆರಿ ಗುಡ್ ವೆರಿ ಗುಡ್. ಕಾಂಪೌಂಡ್ ಹಾಕ್ಸಿ ಎಲ್ಲ ರೆಡಿ ಮಾಡ್ದು. ಓಕೆ ಓಕೆ ಆಗಲಿ. ನೋಡಿ ಇಷ್ಟ ಆಗಿದೆ ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ. ಇದು ಇಷ್ಟ ನಡೆದಿರೋ ಅಂಥದ್ದು ಇವ್ರದೇ. ಇವರು ಮುಂದಿನ ಹೆಜ್ಜೆ ಹಾಕಿ ಮುಂದೆ ಬಂದು ಈ ದೇವಸ್ಥಾನ ಎಲ್ಲ ಕಟ್ಸಿರೋ ಅಂಥವ್ರು ಇವರು. ತುಂಬ 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 ಧನ್ಯವಾದಗಳು ಸರ್. ನೀವು ನಿಮ್ಮಂಥವ್ರು ಇರೋದ್ರಿಂದನೇ ಈ ಥರ ದೇವಸ್ಥಾನಗಳು ನಡೀತಾ ಇರೋದು. ಇಲ್ಲ ಅಂತಂದರೆ ಭಾರಿನೇ ಕಷ್ಟನ. ಇವಾಗ ಯಾರು ಮುಂದೆ ಹೋಗಿಲ್ಲ ಅಂತ ಯಾರು ಬರೋದಿಲ್ಲ. ಯಾರೊಬ್ರು ಮಾಡ್ಕೊತಾರೆ ಬಿಡು, ಸುಮಾರು ಜನ ಬಾಯಲ್ಲಿ ಬರೋದು. ಯಾರೊಬ್ರು ಮಾಡ್ಕೊತಾರೆ ಬಿಡು, ಯಾರೊಬ್ರು ಮಾಡ್ಕೊತಾರೆ. ಅರೆ ಮುಂದೆ ಬರೋ ಅಂಥವ್ರು ಯಾರು ದಯವಿಟ್ಟು ಇಲ್ಲ. ನೋಡಿ ನೀವು ಮುಂದೆ ಬಂದು ಇದು ಮಾಡಿದಕ್ಕೆ ಈ ದೇವಸ್ಥಾನ ಅನ್ನೋದು ಇಷ್ಟು ಬೇಗ ಬದಲಾಗಿದೆ. ಇದು ಈಗ ವೆಂಕಟೇಶ್ವರ ದೇವಸ್ಥಾನಕ್ಕೆ 5 ಮನೆ ಕಟ್ಟಿದ್ಮೇಲೆ 1 ಮನೆ ಅರ್ಸಿ ಕೊಟ್ಟಿದ್ದೀವಿ. ಈ 4 ಮನೆ ಸ್ವಂತ ನಂತ ದುಡ್ಡು. ಅದು ಹಾಕಿದ್ಮೇಲೆ ಬರೋ ಅಮೌಂಟು ದೇವಸ್ಥಾನಕ್ಕೆ ಬರ್ತಾ ಇದೆ. ನಾನು ಯಾರ ಹತ್ರ 1 ರೂಪಾಯಿ ಕೇಳ್ತಾ ಇಲ್ಲ ಅನ್ನೋಬಿಟ್ಟು ಬರೋ ಕಾಸು ನನ್ನ ತಮ್ಮನಿಗೆ ಹೋಗುತ್ತೆ. ಅವರೆಲ್ಲ ಮಾಡ್ತಾವ್ರೆ ದೇವಸ್ಥಾನಕ್ಕೆ. ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದೆ. ಇದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಪಕ್ಕದಲ್ಲಿ ಜಾಗ ವ್ಯವಸ್ಥೆ ಮಾಡಿದ್ದೀನಿ. ಒಂದು 2 ರೂಮ್ ಕಟ್ಟಬೇಕು. ಕಟ್ಬಿಟ್ಟು ಕರ್ಗಾಪುನಿಗೆ ಮರ್ಕೊಳ್ಳೋಕ್ಕಿಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಾನು ದೇವರು ಮನಸ್ಸು ಕೊಟ್ಟಾರೆ. ಅದು ಮಾಡಬೇಕು, ಮಾಡ್ತೀನಿ. ಮಾಡಬೇಕು, ಮಾಡ್ತೀನಿ. ಏನಾಗಲಿ ಮಾಡಬೇಕು, ಮಾಡ್ತೀನಿ. ವಿಚಾರಿಸ್ತೇನೆ. ಸರಿ ಸರ್, ತುಂಬ ಥ್ಯಾಂಕ್ಸ್. ನೀವು ಬಂದು ಊರಿನವರು ಸುಮಾರು 10-20 ಜನ ಮೇನಾಗಿ ನಿಂತ್ಕೊಂಡು ಎಲ್ಲ ಸಹಕಾರ ಕೊಟ್ಟು ಎಲ್ಲ ಮಾಡ್ತಾವ್ರೆ. ರಮೇಶರು, ಗಿರೀಶು, ನಾಗಪ್ಪ, ನಾಗರಾಜು ಎಲ್ಲ ನಮ್ಮ ಮುಖಾಂತರ ಮಾಡ್ತಾವ್ರೆಲ್ಲ ಮಾಡ್ತಾವ್ರೆಲ್ಲ. ಸರಿ ಸರ್, ಆಯಿತು. ಈಗ ಒಂದು ಭೂಪಾಲು, ಮುರುಗೇಶು ಇವರೆಲ್ಲ ತುಂಬ ಸಹಕಾರ ಕೊಟ್ಟು, ನಾಗರಾಜು ಎಲ್ಲ ತುಂಬ ಸಹಕಾರ ಕೊಟ್ಟು. ಇನ್ನೊಬ್ಬ ನಾಗರಾಜ್ ಇದ್ದಾರೆ, ಅವರು ಈ ಧರ್ಮಕ್ಕೆ ಸೇರಿದವರು. ಅವರು ಪಾಯ ಮಾಡೋದ್ರಿಂದ ಅವ್ರ ರಾಧಮ್ಮ ಅಂದ್ಬಿಟ್ಟು ಟೀ ಕಾಫಿ ಊಟ ಅವರು ಫ್ರೀಯಾಗಿ ದಾನ ಮಾಡೋರು ಈ ದೇವಸ್ಥಾನಕ್ಕೆ. ದೇವಸ್ಥಾನ ಕಟ್ಟುವಾಗ ಪಾಯದಿಂದ ಕೂಲಿಯವರಿಗೆ ಕಾಫಿ ಟೀ ತಿಂಡಿ ಎಲ್ಲ ವ್ಯವಸ್ಥೆ ಮಾಡೋರು. ವೆರಿ ಗುಡ್ ವೆರಿ ಗುಡ್. ಒಳ್ಳೇದಾಗಲಿ ಎಲ್ಲರಿಗೂ, ಒಳ್ಳೇದಾಗಬೇಕು ನಿಜವಾಗ್ಲೂ. ಸರಿ ಸರಿ ಸರ್. ಎಲೆಕ್ಟ್ರಿಕ್ ಭೂಪಾಲ್ ಅಂತಾರೆ ಎಲ್ಲರೂ ನಮ್ಮನ್ನ. ನಾವು ತಂದೆಯವರು ಬೇರೆ ಕಡೆಯಿಂದ ಬಂದು ಇಲ್ಲಿ ವಾಸ ಇರೋದು. ನಾವು ಸುಮಾರು ವರ್ಷದಿಂದ ಇಲ್ಲಿ ನಾವು ಧ್ವಂಸಂದ್ರದಲ್ಲಿ ಹುಟ್ಟಿ ಓದಿರೋದಲ್ಲ. ಇಲ್ಲೇ ಎಲೆಕ್ಟ್ರಿಕ್ ಕೆಲಸ ಮಾಡಿಕೊಂಡು ಲೋಕಲಲ್ಲಿ ದೇವಸ್ಥಾನಕ್ಕೂ ನಮ್ದು ಸಣ್ಣ ಸೇವೆ ಮಾಡಿದ್ದೀರಿ ಅಷ್ಟೇ. ಮುನ್ರಾಜ್ ಅವರು ಎಲ್ಲರೂ ಸೇರ್ಕೊಂಡು, ಮುನ್ರಾಜ್ ಅಣ್ಣ ಅವರು, ನಾವು, ನಮ್ಮ ತಮ್ಮವರು, ಅವರು ಎಲೆಕ್ಟ್ರಿಕ್ ಕೆಲಸಗಳೇ ಎಲ್ಲರೂ ಸೇರ್ಕೊಂಡು, ಆಮೇಲೆ ನಮಗೆ ಗೊತ್ತಿರೋರ ಹತ್ರನೂ ಹಣ ಸಹಾಯ ಆಗಲಿ, ಏನೇ ಒಂದು ಸಹಾಯ ಆಗಲಿ ನಾವು ಸೇರಿ ಮಾಡಿದ್ರೆ ನಮ್ಮ ಕೈಯಲ್ಲಾಗಿದ್ದು ನಾವು ಮಾಡಿದ್ವಿ ಸಣ್ಣ ಸಹಾಯ. ಎಲ್ಲದಕ್ಕಿಂತ ದೊಡ್ಡವರು ತುಂಬಾ ಇದು ಮಾಡಿದ್ದಾರೆ. ಅವರು ಸೇವೆ ಮಾಡವ್ರೆ. ಇನ್ನೊಬ್ಬರು ರವಿ ಇದ್ದಾರೆ, ಅವರು ನೀರಾವರಿ ರವಿ ಅನ್ಬಿಟ್ಟು, ಹೇಮಣ್ಣ ಅವ್ರ ರವಿ ಅನ್ಬಿಟ್ಟು ಅವರು ತುಂಬಾ ಸಹಾಯ ಮಾಡಿದ್ರು. ಎಲ್ಲೇ ಆಗ್ಲಿ ಒಂದು ಗಣ್ಯ ವ್ಯಕ್ತಿಗಳ ಹತ್ರ ಕರ್ಕೊಂಡೋಗಿ ಸಣ್ಣ ಪಣ್ಣ ಆಗ್ಲಿ ದೊಡ್ಡದೇ ಆಗ್ಲಿ ಕುಡಿಸಿ ಒಂದು ದೇವಸ್ಥಾನಕ್ಕೆ ಅನ್ಬಿಟ್ಟು ಅವ್ರ ಕೈಯಲ್ಲಾಗಿದ್ದು ಅವ್ರು ಮಾಡಿ ಸಹಾಯ ಮಾಡಿದ್ರು. ಆಮೇಲೆ ಬಿಟ್ಬೇರಮ್ಮೆ ಪಾರ್ವತಮ್ಮ ಅಂದ್ಬಿಟ್ಟು ಅವರು ಕೂಡ ಬೆಳಗ್ಗೆ 5 ಗಂಟೆ 5:15 ಎದ್ದು ಪಾಪ ಯಾರ ಹತ್ರ ನಾವು ಹೋಗ್ಬೇಕಾದ್ರೆ ಬಂದು ಅವರು ಸಹಾಯದಲ್ಲಿ ಪಾಲ್ಗೊಂಡಿದ್ರು. ರಮೇಶ್ ಅಣ್ಣ ಅವರಾಗ್ಲಿ, ನಮ್ಮ ಸೋಂಪುರ ರಮೇಶ್ ಅಣ್ಣ ಅವರಾಗ್ಲಿ, ತುಂಬಾ ಜನ ಆ ಥರ ಸಹಾಯ ಮಾಡಿದ್ರು. ನಾಗಣ್ಣ ಅವರು, ಗಿರೀಶ್ ಅಣ್ಣನವರು ಎಲ್ಲರೂ ಮಾಡಿದ್ದಾರೆ. ತುಂಬಾ
ಹೆಲ್ಪ್ ಮಾಡಿದ್ದಕ್ಕೆ ಎಲ್ಲಾರು ಕೈ ಜೋಡಿಸಿದಕ್ಕೆ ಇದಾಗಿರೋದು. ಚಪ್ಪಾಳೆ ಶಬ್ದ ಚೆನ್ನಾಗಿ ಕೇಳಿಸ್ತಾ ಇದೆ ನಮ್ಮ ಚೋಡದೇನಹಳ್ಳಿಯಲ್ಲಿ. ಹೌದೌದು. ಆಗೋದಿಲ್ಲ ಒಬ್ರು ಇಬ್ರು ಅಂತಂದ್ರೆ ಆಗೋದಿಲ್ಲ. 50-100 ಜನ ಸೇರ್ಬೇಕು. ದೊಡ್ಡ ಕೈಗಳು ಬಿದ್ರೇನೆ ಇದಕ್ಕೆ ಆಗೋದೇ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಕಾಂಪೌಂಡ್ಗೆ ಇಚ್ಛೆ ಪಡೋದು ಅಂತ ಇದ್ರು, ಪ್ರಯತ್ನ ಮಾಡಿ ದೇವರ ಹಂಗನು ಯಾವ ಟೈಮ್ಗೆ ಏನ್ ಬೇಕೋ ನಾವ್ ಯಾರು ಏನು ಅನ್ಕೊಂಡಂಗಿಲ್ಲ, ಅಮ್ಮನೇ ಮಾಡಿಸ್ಕೊಂಡವಳೆ. ಪೂಜೆಗಳು ಅಷ್ಟೇ ಯಾರು ಮಾಡಲ್ಲ ಅನ್ಕೊಂಡಿದ್ರಿ, ಈಗ ನಾವೇ ಮಾಡ್ತೀನಿ ಅನ್ನೋರೇ ತುಂಬಾ ಜನ ಇದ್ದಾರೆ. ಆಮೇಲೆ ಈಗ ಇನ್ನು ನೆಕ್ಸ್ಟ್ ಇಲ್ಲೇ ಒಂದು ಪೌರ್ಣಮಿಗೆ ಒಂದು ಸತ್ಯನಾರಾಯಣ ಪೂಜೆ ಆಗ್ಲಿ ಆ ತರ ಮಾಡೋಣ ಅಂತ ಒಂದು ಪ್ರಯತ್ನ ನಾವು ತಿಳ್ಕೊಂಡಿದ್ದೀರಿ. ಎಲ್ಲಾರು ಸಹಕಾರ ಕೊಟ್ರೆ ಅದನ್ನು ಮಾಡ್ಕೊಂಡು ಹೋಗ್ತೀರಿ. ನೆಕ್ಸ್ಟ್ ಇದು 48 ದಿನ ಮುಗಿದ್ಮೇಲೆ ಅದಾದ್ಮೇಲೆ 365 ದಿನಾನು ಕೆಲಸ ಪೂಜೆ ನಡಿಬೇಕಂದ್ರೆ ಪ್ರತಿಯೊಂದು ಮನೆಗೂ ಕೇಳ್ಕೊಂಡು ಯಾರನ್ನ ಒಂದು ದಿನ ಅವ್ರದ್ದೊಂದು ಪೂಜೆ ಅವ್ರ ಮನೆ ಇದ್ರಿಂದ ಒಂದು ಪೂಜೆ ಮಾಡಕ್ಕೆ ಅದನ್ನು ಪ್ರಯತ್ನ ಮಾಡೋಣ ಅಂತಿದ್ದೀರಿ. ನೆಕ್ಸ್ಟ್ ದಲ್ಲಿ 365 ದಿನಾನು ಪೂಜೆ ಯಾವುದೇ ಕಾರಣಕ್ಕೂ ನಿಲ್ದಿರ ಅವ್ರ ಕೈಯಲ್ಲಿ ಒಂದು ಮೊಳ ಹೂವ ತಂದಾಗ್ಲಿ, ಇಲ್ಲ ಚೆನ್ನಾಗಿ ಮಾಡ್ಬೇಕಂತ ಅವ್ರ ಆಸೆ ಇದ್ರೆ ಹಾರ ಹಾಕಿ 10 ಜನಕ್ಕೆ ಊಟ ಹಾಕಿ ಮಾಡ್ಬೋದು. ಯಾವ ತರ ಬೇಕಾದ್ರೂ ಅವರು ಮಾಡಂಗೆ ನಾವು ಎಲ್ಲಾರು ಸೇರಿ ಸಹಕಾರ ಕೊಟ್ರೆ ಮಾಡೋಣ ಅಂತ ನಾವು ಈಗ ಅನ್ಕೊಂಡಿದ್ದೀರಿ. ವೆರಿ ಗುಡ್. ಎಲ್ಲ ಒಂದು ಅದೊಂದು ಆಸೆ ಇದೆ. ಶೋಭಾ ನಾಗರಾಜ್ ಅಂದ್ಬಿಟ್ಟು ಅವರು ಮೆಂಬರ್, ಅವರು ತುಂಬಾ ಚೆನ್ನಾಗಿ ಬಿಟ್ಕೊಂಡ್ರು. ಅವರು ಎಲ್ಲ ಚೆನ್ನಾಗಿ ಮಾಡಿದ್ರು. ಅವ್ರೆಲ್ಲಾರು ಸಹಕಾರ, ದೊಡ್ಡವರಿಂದ ಹಿಡಿದು ಸಣ್ಣವರು ಸಹಕಾರ ಕೊಟ್ರು. ಪ್ರತಿಯೊಬ್ರು ಸಹಕಾರದಿಂದ ಒಳ್ಳೆ ಒಂದು ದೇವಸ್ಥಾನ ಇದಾಯ್ತು. ನಾವಿದೆಲ್ಲ ಆಟ ಚಿಕ್ಕ ಹುಡುಗರಲ್ಲಿ ಎಲ್ಲ ಕುಂಟೆನೆ ಇದ್ದಿದ್ದು. ದೊಡ್ಡವರ ಸಹಕಾರದಲ್ಲಿ ಈ ತರ ಒಂದು ಇದು ಬೆಳವಣಿಗೆ ಆಗುತ್ತೆ ಈ ಕುಂಟೆ ಅನ್ಬಿಟ್ಟು ನಾವು ಅನ್ಕೊಂಡಿಲ್ಲ. ತಿಪ್ಪ ಕುಂಟೆ ಅಂತ ಅನ್ನೋ ಜಾಗ ಇದು. ಕುಂಟೆ ಇದ್ದಿದ್ದೆ 15 ಅಡಿ ಇತ್ತು ಒಳಗಡೆಗೆ. 15 ಅಡಿಯಿಂದ ಕೆಳಗಡೆ ತಿರ್ಗಾ 8 ಅಡಿ ಪಾಯ ಹಾಕೊಂಡು ಮೇಲೆ ಒಂದು ಫ್ಲೋರ್ ಮನೆ ಕಟ್ಬೋದು, ಅಷ್ಟು ದುಡ್ಡು ಇದಕ್ಕೆ ಕೆಳಗಡೆ ಪಾಯಾಗೆ ಹಾಕಿದ್ದಾರೆ. ಪ್ರತಿಯೊಬ್ರು ಮಾಡಿ ಮಾತ್ರ. ಸರಿ ಆ ಅಮ್ಮ ದೇವಸ್ಥಾನ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.